ಯಾರೂ ಕೂಡ ಬ್ಲೂಟೂತ್ಗಳು ಆ ಥರದ್ದು ಯಾವುದು ಒಳಗಡೆ ತರೋದಕ್ಕೆ ಸಾಧ್ಯ ಆಗಿಲ್ಲ ಮತ್ತು ಅವರು ಯಾರು ಪ್ರಯತ್ನನೂ ಕೂಡ ಮಾಡಿಲ್ಲ ಅಂತ ಭಾವಿಸ್ತೀನಿ. ಸುಮಾರು 54,000 ಜನ ಪರೀಕ್ಷೆ ಬರೀಬೇಕಾಗಿತ್ತು. ಅದರಲ್ಲಿ ಕೆಲವರು ಮಿಸ್ ಆಗಿದ್ದಾರೆ, ಅಂದರೆ ಆಬ್ಸೆಂಟ್ ಆಗಿದ್ದಾರೆ. ಸುಮಾರು 65-70% ಪರೀಕ್ಷೆ ಬರೆದಿದ್ದಾರೆ. ಅದನ್ನು ವ್ಯಾಲ್ಯೂಯೇಷನ್ ಮಾಡಿ ಆದಷ್ಟು ಶೀಘ್ರವಾಗಿ ಸೆಲೆಕ್ಷನ್ ಏನು ಪ್ರೋಸೆಸ್ ಮಾಡಬೇಕು ಅದನ್ನು ಮಾಡ್ತೇವೆ. ಇದಾದಮೇಲೆ ಇನ್ನೂ ನೆಕ್ಸ್ಟ್ ಸ್ಟೇಜಲ್ಲಿ ಇನ್ನೂ 403 ಜನ ಅದು ಒಂದು ಪರೀಕ್ಷೆ ಮಾಡಬೇಕು. ಅದನ್ನು ಕೂಡ ಏನು KE ಅವರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರಿಗೆ ವಹಿಸ್ಬೇಕು ಅಂಥೇಳಿ ಯೋಚನೆ ಮಾಡಿದ್ದೇವೆ. ಮೊದಲನೇದಾಗಿ ನಾನು KE ಅವರಿಗೆ, ಅವರ ಡೈರೆಕ್ಟರ್ ಆಗಿರ್ತಕ್ಕಂಥ ರಮ್ಯಾ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಭಾಳ ಎಚ್ಚರಿಕೆಯಿಂದ ಅವರು ಇದನ್ನು ಮಾಡಿಕೊಟ್ಟಿದ್ದಾರೆ. ಅದೇ ಪ್ರಕಾರ ಮುಂದೆನೂ ಕೂಡ ಮಾಡಿದರೆ ಯಾವುದೇ ಗೊಂದಲಕ್ಕೆ ಆಸ್ಪದ ಆಗೋದಿಲ್ಲ.